मेरे घर की चाबी किधर है? चाबी इधर किधर चाबी है? रमेश को देना क्या? नहीं बाबा नहीं मेरे पास। अरे मैं किधर रहने का? अरे मैं क्या बोल किधर रहने का वो? अच्छा एक दिन रहने के इंतजाम हो सकता क्या? एक दिन ಬಸವ, ನಾವು ಎಲ್ಲಿಗೆ ಬಂದಿದ್ದೀವಿ? ಇದು ನಮ್ಮ ಮನೆನಾ? ಸಿಟ್ಟಿಗೆ ಬೇಡ ಅಂದೆ. ತಾತ್ಪೂರ್ತಿಕವಾಗಿ ನಾವಿಲ್ಲಿರೋದಕ್ಕ ಬಂದಿದ್ದೀವಿ. ನನ್ನ ಮನೆಗೆ ಇದ್ದ ಕೈನ ನನ್ನ ಗೆಳೆಯನ ಕೈ ಕೊಟ್ಟು ಹೋಗಿದ್ದೆ. ಅವ ಅಕಸ್ಮಾತ್ ಊರಿಗೆ ಹೋಗೋಣ. ಅವ ಬರೋ ತನಕ ರಸ್ತೆನೇ ಬರೋದ. ಅವ ಊರಿಂದ ಯಾವಾಗ ಬರ್ತಾನೆ? ಬರ್ತಾನ ನಾಳೆ ಅಥವಾ ನಾಡಿದ್ದ. ಅಲ್ಲಿವರೆಗೂ ನಾವಿಲ್ಲಿ ಆರಾಮಾಗಿರೋಣ. ಪರವಾಗಿಲ್ಲಲ್ಲ? ಪರವಾಗಿಲ್ಲಲ್ಲ ನನ್ನ ರಾಣಿ. ನಿನಗೆ ಹಸುವಾಗಿದೆ? ಇಲ್ಲ, ಹಸಿವಿಲ್ಲ. ನನ್ನ ಮಾತ್ರ ಬಹಳ ಹಸುವಾಗಿದೆ. ಎಂತ ಹಸು ಗೊತ್ತಾ? ಎಂಥದ್ದು? ಈ ಹಸುವಾಗ್ಯದ. ತಿಂದು ಬರ್ತೀನಿ. ತಿಂದು ಬಿಡ್ತೀನಿ? ತಿಂದು ಬರಿ. ನಮಸ್ಕಾರ. ಏನ್ ಮೂರು ಸಾಹೇಬರು, ನಿಮ್ ದರ್ಶನ ಅಪರೂಪ ಆಯ್ತಲ್ಲ. ನಮ್ ದರ್ಶನನ ನಿಮ್ಮಂತ ದೊಡ್ಡವ್ರಿಗೆ ನಮ್ಮಂತವ್ರೆಲ್ರಿ ನೆನ್ಪು ಬರ್ತೀವಿ. ಅಂತೂ ಯಾಕೋ ಬಡವ್ರು ನೆನ್ಪು ಮಾಡ್ಕೊಂಡ್ರಲ್ಲ. ಇಂಥ ಹೊತ್ತಿನ ನಿಮ್ಮನ್ನೆಲ್ಲ ಬೇರೆ ಯಾರು ನೆನ್ಸದ್ರಿ? ಯಾಕ್ರಿ, ಏನಾಯ್ತು? ಏನ್ ಹೇಳ್ಬೇಕು, ನಾನೊಂದು ದೊಡ್ಡ ಸಂಕಟದ ಸಿಕ್ಕಿಬಿದ್ದೇನೆ. ವಯಸ್ಸಿಗೆ ನನ್ನ ಮಗಳು ತಪ್ಪಿಸ್ಕೊಂಡು 2 ದಿವಸ ಆಯ್ತು. ಎಲ್ಲ ಕಡೆ ಹುಡುಕಾಡಿಸ್ತಾ ಸಿಗಲಿಲ್ಲ. ಪೊಲೀಸ್ನವ್ರು ತಿಳಿಸಿದ ಗತ್ಯಂತಿರಲ್ಲ ಅಂತ ನಿಮ್ಗೆ ಹೇಳಿ ಕಳಿಸ್ಬೇಕಾಯ್ತು. ದೇಸಾಯರ, ನಾನು ಹಿಂಗೆ ಕೇಳ್ತೀನಿ ಅಂತ ತಪ್ಪು ತಿಳ್ಕೊಬೇಡ್ರಿ. ಅಲ್ಲ, ಮನೆಯೊಳಗೆ ಹುಡುಗಿಗೆ ಏನಾದ್ರು ಪ್ರಾಬ್ಲಮ್ ಇತ್ತೇನು? ಪ್ರಾಬ್ಲಮ್? ದೊಡ್ಡ ಮರ್ಯಾದಿಸ್ತು ಮಂತಂದು ಹುಡುಗಿ. ನಮ್ಮ ಮನೆಯೊಳಗೆ ನಡವಳಿಕೆ ಅತಿ ಶುದ್ಧ, ಕಡ್ಡಾಯವಾಗಿ ಶಿಸ್ತಿನ ವಾತಾವರಣ ಅಂದಾಗ ಆಕೆ ಎಂತ ಪ್ರಾಬ್ಲಮ್? ಚೆ ಹಂಗಲ್ರಿ ನನ್ನ ಅಂಗದ್ದು. ನೋಡ್ರಿ, ಪತ್ತೆ ಹಚ್ಚೋ ಕೆಲಸ ಬೇಗ ಮಾಡಿ. ಆ ಹುಡುಗಿ ತಾಯಿ 2 ದಿವಸದಿಂದ ಅದನ್ನೆಲ್ಲ ಮುಟ್ಟಿಲ್ಲ, ಬಿಟ್ಟು ನೀರು ಕೊಡಲ್ಲ. ಅದೆಲ್ಲ ಇರ್ಬೋದು ದೇಸಾಯರ, ಆದ್ರೆ ಏನ್ ಮಾಡೋದು, ನಮ್ ಕಡೆನೂ ಸ್ಟಾಪ್ ಕಡಿಮೆ ಐತಿ. ಅದು ಅಲ್ಲದೆ ಮಿನಿಸ್ಟರ್ ಬಂದೋಬಸ್ತ್ ಸಲುವಾಗಿ ಸ್ವಲ್ಪ ಮುಂದಿನ ಕಳ್ಸೋಣ್ರಿ. ಇಂಥ ಪರಿಸ್ಥಿತಿ ಒಳಗೆ ನಾವಾದ್ರೂ ಏನ್ ಮಾಡೋದು ಹೇಳ್ರಿ? ಅದನ್ನೇ ಹೇಳ್ಬೇಡ್ರಿ, ಪತ್ತೆ ಹಚ್ಚೋ ಕೆಲಸ ಬೇಗ ಶುರು ಮಾಡಿ. ಆಗ್ಲಿ ಸಾಬ್ರೆ, ನಾ ಕಂಪ್ಲೇಂಟ್ ಬರ್ಕೊಳ್ಳಿ. ಓಹೋ, ನೋಡ್ರಿ, ನಿಮ್ ಮಗಳ ಹೆಸರು ಪೊಲೀಸ್ ರೆಕಾರ್ಡ್ ಅವ್ರಿಗೆ ಬಂದ್ರೆ ಪರವಾಗಿಲ್ಲ, ಹೋದಲ್ಲ? ಬರೋಣ, ಹೋಗ್ಲಿ ಬಿಡ್ರಿ. ನಾ ಹುಬ್ಳಿಕೆ ಸಾಹೇಬ್ರ ಜೊತೆ ಮಾತಾಡ್ತೀನಿ. ಆಗ್ಲಿ ದೇಸಾಯರ, ನಮ್ ಲೈಕ್ ಏನಾದ್ರು ಸೇವಾ ಇದ್ರೆ ತೋರಿಸ್ರಿ, ನಾನು ಬರ್ತೀನಿ. ಇವ ಮುನಿವನ್ ಸಬ್ ಇನ್ಸ್ಪೆಕ್ಟರ್ ಎಲ್ಲದಕ್ಕೂ ಉಪಯೋಗಿಲ್ಲ. ವಿಶ್ಲೇಷ ಸ್ಥಳ ಅವಾಗ ಹೋಗ್ಲಿ ಬಿಡ್ರಿ. ನಾವೀಗ ಸಾಹೇಬ್ರ ಕಡೆ ಹೋಗ್ಬಿಡೋಣ. ನಾನು ಎದನೇ ವಿಚಾರ ಮಾಡ್ತೀನಿ. ಏನ್ ವಿಚಾರ ಮಾಡ್ತೀರಿ? ನೀವು ಅಲ್ಲಿ ನಿಮ್ ಜೊತೆಗೆ ನಾನು ಬರ್ತೀನಿ. ನೀವು ಪೊಲೀಸ್ ಸ್ಟೇಷನ್ಗೆ? ಜನ ಏನಂತಾರೆ? ಜನ ಏನ್ ನಮ್ಮ ಮಗಳನ್ನ ಹುಡ್ಕೊಡ್ತಾರೇನು? ಹರೇ ಹುಡುಗಿ ತಪ್ಪಿಸ್ಕೊಂಡಾಗ ಅಂದ್ಮೇಲೆ ಏನ್ ಬೇಕಾದ್ರೆ ಆಗ್ಬೋದು. ಗುಂಡಾಗೆ ಓಡಿಸ್ಕೊಂಡು ಹೋಗಿರ್ಬೋದು, ಬಲಾತ್ಕಾರಕ್ಕೆ ಒಳಗಾಗಿರ್ಬೋದು, ಆತ್ಮಹತ್ಯೆ ಮಾಡ್ಕೊಂಡಿರ್ಬೋದು. ಆಲ್ ಪಾಸಿಬಿಲಿಟೀಸ್ ಆರ್ ದೇರ್. ಅದು ಒಂದು ಇತ್ತೀಚೆಗೆ ಒಳ್ಳೊಳ್ಳೆ ಮನೆತನ 7 ವಯಸ್ಸು ಹುಡುಗಿಯರನ್ನ ಮೋಸದಿಂದ ಓಡಿಸ್ಕೊಂಡು ಹೋಗಿ 3 ಜನ ಮಾರಾಟ ಮಾಡೋ ಬಂದೆ ಕೆಲವು ಬದಮಾಶ್ ಮಂದಿ ನಡ್ಸಾರ. ಮುಂದೆ ಏನ್ ಮಾಡೋದು ಅಂತ ಕಂಪ್ಲೇಂಟ್ ಬರ್ಸ್ಕೋಬೇಕಾಗುತ್ತೆ. ಕಂಪ್ಲೇಂಟ್ ಬರ್ಸ್ಕೊಳ್ಳೋಕೆ ಬೇಕು, ಆದ್ರೆ ವರ್ಕ್ ನಡೆಯಲ್ಲ. ಹೌದು, ಕಂಪ್ಲೇಂಟ್ ಬರ್ಸ್ಕೊಳ್ಳೇಬೇಕಾಗುತ್ತೆ. ಪರವಾಗಿಲ್ಲ, ಬೇಗ ಏನಾದ್ರೂ ಮಾಡ್ರಿ. ನನ್ನ ಜೀವ ಕಸಿಸಿಕೊಂಡೈತೆ. ಈ ಪ್ರಕರಣದಲ್ಲಿ ಏನಾಗಿರ್ಬೋದು ಅಂತ ಹೇಳೋದು ಬಹಳ ಕಷ್ಟ ಐತಿ. ಆದ್ರ ಮುಂಬೈದವನ್ನ ಹುಡುಕಾಡಿಸ್ಬೇಕು ನನಗೆ ಅನ್ನಿಸ್ತೈತಿ. ಮುಂಬೈದೊಳಗಿನಿಂದ ಅದನ್ನ ಹಣ ತಿಳಿಸಿದ್ರೆ ಯಾರು? ರವಿ ಜೋಶಿ ಅಂತ ಇವ್ರ ಅಕ್ರಮದ.
ಮುಂಬೈ ಒಳಗ ಇಂಡಿಯನ್ ಎಕ್ಸ್ಪ್ರೆಸ್ ಪೇಪರ್ ಒಳಗ ಜರ್ನಲಿಸ್ಟ್ ಕೆಲಸ ಅಣ್ಣಾರ ಅವನಿಗೆ ಫೋನ್ ಹಚ್ಚಿ ಮಾತಾಡಿದ್ರೆ ಎಲ್ಲ ವಿಷಯ ತಿಳಿಸಿದ್ರೆ ಬಹಳ ಉಪಕಾರ ಆಗ್ತೈತಿ. ಹಿಂಗಾಕಂತೀರಿ ಐನೂರ ಫೋನ್ ನಂಬರ್ ಐತೆ ನಿಮ್ಮ ಹತ್ರ ಫೋನ್ ಹಚ್ಚಿದ ಅವನು. ಹಲೋ ರವಿ, ನಮ್ ಜ್ಯೋತಿ ನಾಪತ್ತೆಯಾಗಿ 2 ದಿವಸ ಆಯ್ತು. ನಾನು ಸರ್ಕಲ್ ಇನ್ಸ್ಪೆಕ್ಟರ್ ಒಬ್ಳಿಗೆ ಸಾಹೇಬ್ರ ಆಫೀಸ್ ಕಡೆಯಿಂದ ಮಾತಾಡಕತ್ತೀನಿ. ಸಾಮನೆ ಅಪ್ಪ ಬಿಡ. ಹಲೋ, ವಿ ಆರ್ ಟ್ರೈಂಗ್ ಫ್ರಮ್ ಹಿಯರ್. ಇಫ್ ಯು ಕ್ಯಾನ್ ಡೂ ಸಮಥಿಂಗ್ ಇನ್ ಬಾಂಬೆ, ಬೀಯಿಂಗ್ ಎ ಜರ್ನಲಿಸ್ಟ್ ಆಫ್ ಎ ರೆಪ್ಯೂಟೆಡ್ ನ್ಯೂಸ್ ಪೇಪರ್, ದಟ್ ವಿಲ್ ಹೆಲ್ಪ್. May I come in, sir? Come in. Have a seat. Thank you, sir. Yes? मैं रवि जोशी, इंडियन एक्सप्रेस का रिपोर्टर हूँ. धारवाड़ के जोशी, प्रोफेसर जोशी? हाँ सर. हाँ, वो मेरा चाचा लगता है. Oh, really? He's a very nice person. ವೆರಿ ನೈಸ್ ಪರ್ಸನ್. ಅವರು ನನ್ನ ಒಳ್ಳೆ ಗೆಳೆಯರು. ಹೇಳ್ರಿ, ಏನ್ ಕೆಲಸ ಇತ್ತು? ಏನಾದ್ರೂ ಹೊಸ ಪ್ರಕರಣ? ಇನ್ವೆಸ್ಟಿಗೇಟಿವ್ ಜರ್ನಲಿಸಮ್ದು ಅನ್ಎಕ್ಸ್ಪೋಸ್? ಇಲ್ರಿ ಸರ್, ಹಾಗೇನಿಲ್ಲ. ನಂದೊಂದು ಪರ್ಸನಲ್ ಕೆಲಸ ಇತ್ತು. ಹೇಳ್ರಿ. ನಮ್ಮ ಚಿಕ್ಕಮ್ಮನ ಮಗಳು ಮನೆಯಿಂದ ತಪ್ಪಿಸ್ಕೊಂಡು 4 ದಿವಸ ಆಯ್ತು. ಎಲ್ಲಿಂದ? ಹುಬ್ಬಳ್ಳಿ ಹತ್ತಿರ ಹೊಲಿಕೆರೆಯಿಂದ. ಅವಳನ್ನ ಪತ್ತಿ ಹಚ್ಚಬೇಕಾಗಿದೆ. ಅವಳು ಮುಂಬೈಗೆ ಬಂದಿದ್ದಾಳೆ ಅಂತ ಹ್ಯಾಂಗ್ ಹೇಳೋದು? ಬಸ್ ಗೆಸ್ ಸರ್. ಹೆಚ್ಚಾಗಿ ಮುಗ್ಧ ಹುಡುಗರಿಗೆ ಮೋಸ ಮಾಡಿ ಮುಂಬೈಗೆ ಹರ್ಸ್ಕೊಂಡು ಬಂದ್ಬಿಡ್ತಾರೆ. ಅದು ನಿಜ. ಅಂತ ಒಂದು ಹುಡುಗಿನ ಮುಂಬೈದಾಗ ಹುಡುಕೋದು ಅಂದ್ರ ಸಾಗರದೊಳಗೆ ಸಾಸಿವೆ ಕಾಳು ಹುಡುಕದಂಗ. ಇಂಥ ಮಾತು ಕೇಳೋದಕ್ಕಲ್ಲ ನಾನು ಪೊಲೀಸ್ ಕಮಿಷನರ್ ಸಾಹೇಬ್ರ ಕಡೆ ಬಂದದ್ದು. ಐ ಅಂಡರ್ಸ್ಟ್ಯಾಂಡ್. ನೀವೇನು ಚಿಂತೆ ಮಾಡಬೇಡ್ರಿ, ಮನಸಾ ಪ್ರಯತ್ನ ಮಾಡ್ತೀನಿ. ಓಕೆ, ಅವಳ ಪರ್ಟಿಕ್ಯುಲರ್ಸ್ ಕೊಡ್ರಿ. ತಗೊಳ್ರಿ ಸರ್. ಥ್ಯಾಂಕ್ ಯು. ಆದ್ರೆ ಅವಳನ್ನ ಎಲ್ಲಿಂದ ಶೋಧ ಮಾಡ್ತೀರಿ? ಅದನ್ನೆಲ್ಲ ನಾವು ನೋಡ್ಕೊಂತೀವಿ. ಮೊದಲ ಮುಂಬೈ ರೆಡ್ ಲೈಟ್ ಏರಿಯಾ ಒಳಗ ಹುಡುಕಾಡ್ಬೇಕಾಗತ್ತೆ. ಅದನ್ನೆಲ್ಲ ನಮ್ ಜನ ನೋಡ್ಕೊಳ್ತಾರೆ. ನೀವು ನಿಶ್ಚಿಂತರಾಗಿರ್ರಿ. ಏನ್ ರವಿ, ಎಲ್ಲ ಬಿಟ್ಟು ಈ ಒರಿ ಸಮುದ್ರದ ದಂಡಕ್ಕೆ ಕರೆಸಿ ಅಲ್ಲೋ ಬಿದ್ದಾಗಕ್ಕ ಏಕರ ಪ್ರೇಯಸಿನ ಕರೆಸ್ದಂಗ? ಪ್ರಕಾಶ್, ಜಾಸ್ತಿ ಮಾಡಬೇಡ. ಸೀರಿಯಸ್ ಪ್ರಕರಣ ಐತಿ. ಅಂಥದ್ದೇನಪ್ಪ ಸೀರಿಯಸ್ಸು? ಬೋಲ ಮಾಮ ಇವು ಖತಮ್ ಕರ್ದಂಗೆ. ಖತಮ್ ಮಾಡುವಂತ ದೇವನು ಇಲ್ಲ ಪ್ರಕಾಶ್. ತಪಾಸಣೆ ಮಾಡಬಹುದು. ಈ ಮುಂಬೈದೊಳಗ ಏನ್ ಬೇಕಾಗದಿದ್ರು ನಾವು ಪೊಲೀಸರು ಪತ್ತೆ ಹಚ್ಚಬಹುದು. ನೀವು ಹೀಗೆ ಹೇಳ್ತಿ, ಆದ್ರೆ ನಿಮ್ ಕಮಿಷನರ್ ಸಾಹೇಬ್ರು ಹೇಳ್ತಾರ ಈ ಕೆಲಸ ಸಾಗರದೊಳಗ ಸಾಸಿವೆ ಕಾಳು ಹುಡುಕ್ದಂಗ ಅಂತ. ಅವ್ರಿಗಿರ್ಲಿ, ನನಗೆ ಹೇಳು, ಯಾರೆಲ್ಲ ಹುಡುಕಬೇಕು ಅಂತ? ನಮ್ಮ ಸಂಬಂಧಿಕರ ಪೈಕಿ ಒಂದು ತರುಣ ಸುಂದರ ಹುಡುಗಿ ತಪ್ಪಿಸಿಕೊಂಡಾಳ. ಓಹ್, ಕ್ಷಮಿಸು, ಸ್ಪಷ್ಟವಾಗಿ ಹೇಳ್ತೀನಿ. ಆ ನಿಮ್ಮ ಹುಡುಗಿ ನಾಳೆಗೆ ಸಿಕ್ಕರೂ ಕೂಡ ಅವಳಿಗೆ ಮನೆ ಸಿಗೋದಿಲ್ಲ. ಅಂದ್ರೆ ಅವಳನ್ನು ಮನೆಯೊಳಗೆ ಕರ್ಕೊಳಕಿಲ್ಲ. ರವಿ, ನಮ್ಮ ಮಧ್ಯಮ ವರ್ಗದ ಜನರ ನೀತಿ ಮಟ್ಟದ ಕಲ್ಪನಾ ಇನ್ನೂ ತನಕ ಸೀತಾ ಸಾವಿತ್ರಿಯನ್ನ ದಾಟಿ ಹೋಗಿಲ್ಲ. ಈ ಹುಡುಗಿ ವಿಷಯ ಹೇಳ್ತಿಯಲ್ಲ, ಅವಳನ್ನ ಮನೆಯೊಳಗೆ ಕರೆದುಕೊಳ್ಳೋದಕ್ಕಿಂತ ಅವಳ ಹೆಣ ನೋಡೋದಕ್ಕೆ ಹೆಚ್ಚು ಅಪೇಕ್ಷೆ ಪಡ್ತಾರ ಮನೆಯವರು. ಅಂದ್ರೆ ನನಗೆ ಅರ್ಥನೇ ಆಗ್ತಾ ಇಲ್ಲ. ರಿಪೋರ್ಟರ್ ಸಾಹೇಬ್ರ, ಇದೆಲ್ಲ ನಿಮಗೆ ಬೇಗನೆ ಗೊತ್ತಾಗುತ್ತೆ. ಒಂದು ಸಲ ಮನೆ ಬಿಟ್ಟು ಹೋದ ಹುಡುಗಿ ಮತ್ತೆ ಮೊದಲಿನಂತೆ ಶುದ್ಧ ಕನ್ಯಾವಸ್ಥೆಯಲ್ಲಿ ಸಿಗ್ತಾಳ? ಹೇಳು. ಇದೇನು ಮಾಡಿ ಹೇಳ. ಈ ಪರ್ಸನಲ್ ಟ್ರೈ ಮಾಡು. ಕಾಮಾಟಿಪುರದಲ್ಲಿ ಮತ್ತು ಅಲಂಕಾರ ಸಿನಿಮಾದ ಅಕ್ಕಪಕ್ಕದಲ್ಲಿ ಉತ್ತರ ಕರ್ನಾಟಕದ ಹುಬ್ಬಳ್ಳಿ, ಧಾರವಾಡ, ಬೆಳಗಾವಿ, ಗುಲ್ಬರ್ಗ, ಬಿಜಾಪುರ ಭಾಗದಿಂದ ಮೋಸದಿಂದ ಫಸಾಯಿಸ್ತಿದ್ದ ಹುಡುಗಿಯರು ಸಿಗ್ತಾರ. ನೀವೇ ಪ್ರಯತ್ನ ಮಾಡು. ಡೋಂಟ್ ಡಿಪೆಂಡ್ ಫುಲ್ಲಿ ಆನ್ ಅಸ್. ಏನ್ ಮಾಡಕತ್ತಿದಿ? ಬಟ್ಟೆ ಒಗಿಲಿ ಕೊಡ್ಬೇಕು. 4 ದಿವಸದಿಂದ ಇವನ್ನ ಹಾಕೊಂಡಿನಿ. ಬಂದಾಗಿಂದ ನಾನು ಒಂದೇ ಸೀರೆ ಮೇಲೆ ಅದೀನಿ. ಹೋದ್ ಕೂಡಲೇ ಹೊಸ ಬಟ್ಟೆ ತರ್ತೀನಿ ಅಂದಿದ್ದೆಲ್ಲ. ಈ ನನ್ನ ಬಿಟ್ಟರೆ ಅವನ್ನೆಲ್ಲ ಹೋಗ್ತಿರೋದು. ಬಂದಾಗಿಂದ ಕಟ್ಟಿ ಹಾಕ್ಬಿಟ್ಟಿಲ್ಲ ತೋಳು ಸರಿಯಾದ.
ಎಷ್ಟದು ನೀನು ಪ್ರೀತಿ ಮಾಡು, ಹೋಗಿ ಹೊಸ ಬಟ್ಟೆ ತರಬೇಕನ್ನೋ ಎಚ್ಚರ ಕೊಡೋದಿಲ್ಲ. ನಿನಗೆ ಏನಾರ ಗಮನವ ಬೇಕು. ನಾನೊಬ್ಳ ಅಪರಾಧಿಯನ್ನು ಹಿಂಗ್ ಮಾತಾಡ್ತೀವಿ. ಮತ್ತೆ ಅಪರಾಧಿ ನಾನು? ನನಗೆ ಹೊಸ ಬಟ್ಟೆ ಯಾವಾಗ ತರ್ತೀಯ? ಇವತ್ತು ಸಾಯಂಕಾಲ ಮಾರ್ಕೆಟ್ ಹೋಗೋಣ, ಆಫೀಸಿಂದ ಬಂದಾನ ಹೋಗೋಣ. ನಿನ್ ಗೆಳೆಯ ಊರಿಂದ ಯಾವಾಗ ಬರ್ತಾನೆ? ನಾವು ನಮ್ಮ ಮನೆಗೆ ಹೋಗ್ಬೇಕಲ್ಲ. ಈ ಲಾಜಿಂಗ್ ಒಳಗೆ ಇರೋದಂದ್ರ ನನ್ ಕುಟ್ಟಿಗೆ ಬಂದೈತಿ. ಇವತ್ತ ಒಂದು ನಿಮಿಷ ಪ್ರಾಸ್ತಾವ ಒಂದು ನಾಳೆ ನಮ್ಮನಿಗೆ ಹೋಗೋಣ. ನಕ್ಕಿನ ನಕ್ಕಿ 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 ನಕ್ಕಿ. बड़ा हाँ जाओ ऊपर जाओ, मजा करो, माल एकदम रेडी है. अरे क्या बात है, तेरा भी माल रेडी है, रख लो. अरे जाओ मजा करो. 4 5 6 7 8 है क्या 800 रुपए? नहीं चलेगा, नहीं चलेगा. अरे अभी इतना ठीक है. क्या? नहीं बिल्कुल नहीं चलेगा, रख लो, बाद में दूंगा. बाद में दूंगा? रास्ता एक बड़े बाद में दूंगा. बाहर लाइन लगी है, मालूम है क्या? नया कोरा माल है, कर्नाटक से लाया है. अरे चल रखिए, आप नहीं मांगते. ले यार गुस्सा मत करो. ले पूरा ले. हाँ अभी चलो मजा करो, मैदान खुला है. बसेराज कटी ऐश करो.